ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದಲೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ. ಮೊದಲಿಗೆ ಹಾಲು ತೊಗೊಂಡು ಬಂದು ಹಾಲನ್ನು ಕೂಡ ಬಿಸಿಗೆ ಇಟ್ಕೊತಾ ಇದ್ದೀನಿ, ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನನಗೆ ತುಂಬ ಅಂದರೆ ತುಂಬ ಗಟ್ಟಿಯಾಗಿರೋ ಹಾಲನ್ನ ಕುಡಿಲಿಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ ನಾನು. ಸೊ ಹಾಲು ಬಿಸಿ ಬಿಟ್ಕೊಂಡು ವೀಣಾ ಇವತ್ತು ಪುಲಾವ್ ಮಾಡಿಲ್ಲ, ತೊಗೊಂಬಂದು ಕೊಟ್ಟಿದ್ದಾಳೆ. ಸೊ ನಮ್ಮ ಮನೆ ಪುಲಾವ್ಗೂ ಅವ್ರ ಮನೆದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಖಾರದ ಪುಡಿ ಹಾಕ್ತೀನಿ, ಅವಳು ರುಬ್ಬಿ ಹಾಕಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ ಪುಲಾವ್ ಕೂಡ. ಸೊ ಬ್ರೇಕ್ಫಾಸ್ಟಿಗೆ ಇಲ್ಲ, ಸ್ಕಿಪ್ ಆಗಿದೆ. ಶೂರ್ ಇದ್ದಾಗ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ ನಾನು, ಹೊಟ್ಟೆ ನೋವು ಅಂತ ಹೇಳ್ತೀನಿ, ರಜಾ ಹಾಕ್ಬಿಡಿ ಒಂದು 10 ದಿನ ಅಂತ. ಬಟ್ ಇವಾಗ ರಿಯಲ್ ಆಗಿ ಹೊಟ್ಟೆ ನೋವು ಬರ್ತಾಯಿದೆ, ಸ್ವಲ್ಪ ತುಂಬ ಪೇಯ್ನ್ ಆಗ್ತಾಯಿದೆ. ಇವತ್ತೊಂದಿನ ನೋಡಿ, ಆಗಿಲ್ಲ ಅಂದರೆ ನಾಳೆ ಹಾಸ್ಪಿಟಲಿಗೆ ಹೋಗಬೇಕು. ಅಂದರೆ ಹೊಟ್ಟೆ ಒಂಥರ ಗ್ಯಾಸ್ ಥರ, ಈ ಹೊಟ್ಟೆ ಉಬ್ಬರ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ ನನಗೆ. ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂಥದ್ರಲ್ಲಿ ಬಟ್ಟೆ ಬೇರೆ ತೊಳೆದಾಕ್ತೆ. ಫುಲ್ಲು ಪೇನ್ ಆಗ್ತಾ ಇದೆ ನನಗೆ ಇವಾಗ. ನೆಲ ಒಂದು ಒರೆಸ್ಕೊಂಬಿಟ್ಟು ಸ್ವಲ್ಪ ಪಾತ್ರೆ ತೊಳ್ಕೊಂಡ್ರೆ ನೆಲ್ಲ ಕೆಲಸ ಮುಗೀತು. ಶಿವರ ಬಟ್ಟೆ ಅವ್ರ ನೆನಪಿಗೆ ಆಗೇ ಬಿಡ್ತಿದ್ದೀನಿ. ಮತ್ತು ಏನು ಇದನ್ನು ಕೂಡ ಮರ್ಚಿಟ್ಟಿಲ್ಲ, ಸೋಮಾರಿ ಅನ್ಕೋಬೇಡಿ, ಏನೋ ಗೊತ್ತಿಲ್ಲ, ಅದೊಂದು ನೆನಪಿಗಿರಲಿ ಅಂತ ಅವ್ರು ಹೆಂಗೆ ಹಾಕೋಗಿದ್ರೆ ಹಂಗೆ ಬಿಟ್ಟಿದ್ದೀನಿ. ಇವತ್ತೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕು. ಇನ್ನು ಬೆಡ್ ಕವರೆಲ್ಲ ಹಾಕಬೇಕು, ಎಲ್ಲ ತೊಳೆದು ಹಾಕಿದ್ದೀನಿ. ಇನ್ನೇನು ಹಬ್ಬ ಬಂತು, ಇದೊಂದು ರೂಮ್ನು ಕ್ಲೀನ್ ಮಾಡ್ಕೋಬೇಕು. ನೆಲ ಎಲ್ಲ ಒರೆಸಿದ್ದಾಯಿತು. ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಹಾಕೊಂಡ್ಬಿಟ್ಟು ಇವಾಗ ಮೊದಲೇ ತೊಳೆದಿಟ್ಟಿದ್ದ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಶಿವರು ಕೂಡ ಕಾಲ್ ಮಾಡಿದರು, ಅವ್ರ ಹತ್ರ ಮಾತಾಡ್ತಾ ಹಾಗೆ ಕೆಲಸ ಮಾಡ್ತಾಯಿದ್ದೀನಿ. ಹೋದಾಗಿಂದ ಒಂದು ಸಲನೂ ವಿಡಿಯೋ ಕಾಲ್ ಅವ್ರಾಗೆ ಅವ್ರು ಮಾಡೇ ಇಲ್ಲ, ನಾನೇ ಮಾಡಬೇಕು. ಕೇಳಿದ್ರೆ ಯಾವಾಗಲೂ ಬ್ಯುಸಿ ಅಂತಾರೆ. ಸೊ ಅಲ್ಲಿದ್ದಾಗ ಒಂಥರ ಫೈಟಿಂಗು, ಇಲ್ಲಿ ಬಂದಮೇಲೆ ಒಂಥರ ಫೈಟಿಂಗು, ನಮ್ದು ಇದೇ ಆಗೋಗ್ಬಿಟ್ಟಿದೆ. ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತಂದರೆ ನಾವು ಅಲ್ಲಿ ಹೋಗಿ ಜೊತೆಲಿದ್ದಾಗ ಮಾತ್ರ ಇದೆಲ್ಲ ಸರಿ ಹೋಗೋದು. ಸೊ ಅವರು 1 ತಿಂಗಳು ಬರ್ತಾರೆ, ಬೇಗ ಇಲ್ಲಿಗೆ ಅಡ್ಜಸ್ಟ್ ಆಗೋಲ್ಲ, ನನಗೂ ಕೂಡ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಿಂಗೇ ದಿನಗಳೆಲ್ಲ ಕಳೀತಾ ಇದೆ. ಪ್ರತಿ ಸಲ ಕಾಲ್ ಮಾಡಿದಾಗೆಲ್ಲ ಬರೀ ಅದನ್ನೇ ಕೇಳೋದು, ನೀವು ಮೊದಲ ಥರ ಮಾತಾಡ್ತಿಲ್ಲ, ನೀವು ಮೊದಲ ಥರ ಇಲ್ಲ, ಬರೀ ಇದೇ ಆಗೋಗಿದೆ. ಬಟ್ಟೆ ಎಲ್ಲ ನೆನ್ನೆನೇ ತೊಳೆದಾಕಿದ್ದೆ. ಸೊ ಇವಾಗ ನಾನು ಇದು ನೆನ್ನೆದು ವಿಡಿಯೋ. ಸಂಜೆ ನಾನು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಒಂದು ಬನಾನ ಹಾಕ್ಕೊಂಡಿದ್ದೀನಿ, ದ್ರಾಕ್ಷಿ, ಬಾದಾಮಿ, ಒಂದು ಬನಾನ ಹಾಕಿ ಒಂದು ಹಾಗೆ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಯಾವುದೇ ರೀತಿ ಆಟೋಮೆಟಿಕ್ ಆನ್ ಆ್ಯಂಡ್ ಆಫು ಮಿಕ್ಸಿಲೇ ಬಂದಿಲ್ಲ, ಡೈರೆಕ್ಟಾಗಿ ಒಂದು ಜಾರ್ನ ಸೆಟ್ ಮಾಡಿ ಒಂದು ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಆನ್ ಆಗಿಬಿಡುತ್ತೆ ಅದು. ಸ್ಮೂತಿ ರೆಡಿ. ಜಾಸ್ತಿ ಆಗ್ಬಿಡ್ತು ಇವತ್ತು. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೋತಾ ಇದ್ದೀನಿ. ಇವಾಗ ರೆಡಿ ಆಗಿದೆ, ಇನ್ನೂ ಎಷ್ಟು ಮಿಕ್ಕಿದೆ. ಸ್ಮೂತಿ ಮಾಡಿದ ಜಾರು ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಳೆದಿಟ್ಬಿಡೋಣ ಅಂತ ತೊಳಿಯೋಕ್ಕೆ ಹಾಕ್ಕೊಂಡಿದ್ದೆ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಜಿರಳೆಗಳು ಜಾಸ್ತಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಥರದ್ದೆಲ್ಲ ಹಾಗೆ ಬಿಟ್ಬಿಟ್ರೆ ಮತ್ತೆ ಇನ್ನೂ ಜಿರಳೆಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೊಳೆದಿಟ್ಕೊಂಡು ಕ್ಲೀನ್ ಮಾಡ್ಕೊಬಿಡೋಣ ಅಂತ ತೊಳೆದಿಟ್ಕೊತಾ ಇದ್ದೀನಿ. ಮತ್ತು ಶಿವರು ಕಾಲ್ ಮಾಡಿದರು, ಅವ್ರ ಹತ್ರನೇ ಮಾತಾಡ್ತಾ ನನ್ನ ಪಾತ್ರೆಗಳು ಕೂಡ ತೊಳೆದಿದ್ದಾಯಿತು. ಒಂದೊಂದು ಸಲ ಕಾಲ್ ಮಾಡ್ತಾರೆ, ಒಂದೊಂದು ಸಲ ಮಾಡೋದೇ ಇಲ್ಲ. ನಾನು ವಿಡಿಯೋ ಮಾಡ್ಕೊತಾನೇ ಇರ್ತೀನಿ, ಆವಾಗ ಕಾಲ್ ಬಂದುಬಿಡುತ್ತೆ. ಈ ಕಡೆ ವಿಡಿಯೋ ಮಾಡಲಿಕ್ಕೂ ಆಗೋಲ್ಲ, ಕಾಲ್ ಕಟ್ ಮಾಡಲಿಕ್ಕೂ ಆಗೋಲ್ಲ, ಆ ಥರ ಆಗ್ಬಿಡುತ್ತೆ. ಹೊಟ್ಟೆ ಹಸಿತಾಯಿತ್ತು, ಇವಾಗ ಟೀ ಮಾಡ್ಕೊಂಡಿದ್ದೀನಿ. ಹಾಗೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ನೀರು ಕಾಯಿತು. ಹೊಟ್ಟೆ ಹಸ್ಬಿಟ್ರೆ ಯಾವುದಾದ್ರೂ ಒಂದು ತಿನ್ನೋಣ ಅನಿಸ್ಬಿಡ್ತದೆ. ಮ್ಯಾಗಿನೂ ಕೂಡ ರೆಡಿ ಆಯಿತು. ಇವಾಗ
ಇವಾಗ ಸ್ವಲ್ಪ ಟೀ ಕೊಟ್ಬಿಡೋಣ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಸಂಜೆದು ಮತ್ತು ಇವತ್ತು ಬೆಳಗ್ಗೆದು 2 ದಿನದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ 2 ಚಾನಲ್ಗೆ ಹಾಕೋಣ ಅಂತ. ಬಟ್ ಅದು ಪರ್ಫೆಕ್ಟಾಗಿ ಆಗಿರಲ್ಲ. ಸೊ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿಬಿಡ್ತೀನಿ. ಒಂದು ವಿಡಿಯೋದಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಲೆಂತ್ ಆದ್ರೂ ಜಾಸ್ತಿ ಆಗುತ್ತೆ ಅಂತ. ಒಂದು 15 ನಿಮಿಷ 10 ನಿಮಿಷದ ವಿಡಿಯೋ ಹಾಕಿದ್ರೆ ಡ್ಯೂರೇಷನ್ನು ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ತೀನಿ. ಇದು ಬೆಳಗ್ಗೆದು ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಮತ್ತು ಹಾಗೆ ಶಿವವ್ರ ಜೊತೆಲಿ ಮಾತಾಡ್ತಾ ಬಟ್ಟೆಗಳೆಲ್ಲ ಹಾಗೆ ಬಿಟ್ಬಿಟ್ಟಿದ್ನಲ್ಲ, ಅವನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಐರನ್ ಮಾಡಿರೋದೆ. ಅವರು ಹೊರಡೋ ದಿನ ಒಂದೊಂದು ಶರ್ಟ್ನ ಹಾಕೊಂಡು ಹಾಗೆ ಬಿಚ್ಚಿಬಿಟ್ಟು ಹಾಕಿದ್ರು. ಇದು ಚೆನ್ನಾಗಿದೆಯಾ, ಇದು ಸೆಟ್ ಆಗುತ್ತಾ, ಅದು ಸೆಟ್ ಆಗುತ್ತಾ ಅಂತ. ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೆ, ನಾನು ಫೋಲ್ಡ್ ಮಾಡೇ ಇರಲಿಲ್ಲ. ಇವತ್ತು ಐರನ್ ಮಾಡಿರೋದಲ್ವ, ಹಾಗೆ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಸಲ ನಾನು ಲಾಸ್ಟ್ ಟೈಮ್ ಅವರು ರಜೆ ಮುಗಿಸ್ಕೊಂಡು ಹೋದಾಗ ಐರನ್ನೆಲ್ಲ ಮಾಡಿಸಿ ವಾಶ್ ಮಾಡಿ ಐರನ್ನೆಲ್ಲ ಮಾಡಿಸಿ ಎತ್ತಿಟ್ಬಿಟ್ಟಿದ್ದೆ. ಈ ಸಲ ಬಂದಿದ್ದೆ ಅವರು 5 ಮಂತ್ ಆದಮೇಲೆ ಅಲ್ವಾ. ಸೊ ಐರನ್ ಮಾಡಿಸಿಟ್ರೆ ಬಟ್ಟೆಗಳು ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನವ್ರು ಬರೋದು ಇನ್ನೊಂದು ವೀಕ್ ಇದೆ ಅಂದಾಗ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಐರನ್ನಿಗೆ ಕೊಡೋಣ ಅಂದ್ಬಿಟ್ಟು ಈ ಸಲ ಹಾಗೆ ಜಸ್ಟು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಅಷ್ಟೇ. ಮನೇಲಿ ಐರನ್ ಬಾಕ್ಸ್ ಇದೆ. ನನಗೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಬರಲ್ಲ. ಮೊದಲೆಲ್ಲ ಮಾಡ್ತಾಯಿದ್ದೆ, ಇತ್ತೀಚೆಗೆ ಸ್ವಲ್ಪ ಭಯ ಆಗಿಬಿಡುತ್ತೆ ಐರನ್ನೆಲ್ಲ ಮಾಡಲಿಕ್ಕೆ. ಹಾಗಾಗಿ ನಾನು ಮಾಡ್ಲಿಕ್ಕೆ ಹೋಗಲ್ಲ ಅಷ್ಟೇ. ಸ್ವಲ್ಪ ಹೊತ್ತಲ್ಲೇ ನನ್ನ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಫ್ರೆಶ್ ಅಪ್ ಕೂಡ ಆಗಿದ್ದೀನಿ. ಅಡುಗೆ ಮನೆ ಲೈಟೆಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ಎಲ್ಲ ಲೈಟ್ಗಳನ್ನೂ ಆಫ್ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಲೈಟೆಲ್ಲ ಆಫ್ ಮಾಡಿ ಇವಾಗ ಪೂಜೆ ಒಂದು ಮುಗಿಸ್ಕೊಂಬಿಟ್ರೆ ಆಚೆ ಹೋಗಲಿಕ್ಕೆ ಸರಿ ಹೋಗುತ್ತೆ. ಫುಲ್ಲೆಲ್ಲ ಅಡುಗೆ ಮನೆ ಕ್ಲೀನಾಗಿದೆ. ಇವಾಗ ದೇವ್ರ ಪೂಜೆ ಮಾಡ್ಕೋಬೇಕು. ಟೈಮ್ ಇವಾಗ ಕರೆಕ್ಟಾಗಿ 11:30 ಏನೋ ಆಗಿದೆ ಅನಿಸುತ್ತೆ. ಲೇಟಾಗಿಬಿಡ್ತು ಇವತ್ತು. ಸಿಂಪಲ್ ನನ್ನ ಬುಧವಾರದ ಪೂಜೆ ಕೂಡ ಮುಗೀತು. ಈಗ ಬ್ರೇಕ್ಫಾಸ್ಟ್ ಮಾಡಿ ಆಚೆ ಹೋಗಬೇಕು. ಸ್ವಲ್ಪ ಪಾಟ್ಗಳು ತಗೊಬರೋಣ ಇವತ್ತಾದ್ರೂ ಅಂತ. 2 ದಿನದಿಂದ ಪಾಟ್ ತರಕ್ಕೆ ಹೋಗೋಣ ಅಂತ ಹೋಗಿಲ್ಲ. ಇವತ್ತಾದ್ರೂ ಹೋಗಿ ಪಾಟ್ ತೊಗೊಂಡು ಬರಬೇಕು. ಗಿಡನೆಲ್ಲ ಕ್ಲೀನ್ ಮಾಡಬೇಕು. ಒಂದು ಸಲ ಗಿಡ ಹಾಕಿದ್ಮೇಲೆ ಅದು ಏನಾದರೂ ಹಾಳಾಗ್ಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇವತ್ತು ಚೇಂಜ್ ಮಾಡೋಣ ಗಿಡಗಳೆಲ್ಲ ಅಂತ. ವೀಣಾ ಮಾಡಿರೋ ಪಲಾವ್ ಇವತ್ತು ನಂಗೆ ನಂಬೋಕ್ಕೆ ಆಗಲಿಲ್ಲ. ಬೆಳಗ್ಗೆನೇ ತಂದುಬಿಟ್ಟು ಕೇಳ್ತಿದ್ದಾಳೆ ನಾನು ಹೆಂಗೆ ಮಾಡಿದ್ದೀನಿ ಅಂತ ಹೇಳು ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಮಾಡಿಲ್ಲ. ಅಲ್ಲಿ ತಿನ್ನೋವರೆಗೂ ಬಿಡಲಿಲ್ಲ. ಒಂದು ತುತ್ತು ತಿಂದು ನೋಡಿ ಆಮೇಲೆ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಹೋದ್ಲವಳು. ತಿಂಡಿ ತಿನ್ಬಿಡೋಣ ಇವಾಗ. ತೋರ್ಸು, ಫೇಸ್ ತೋರ್ಸು. ರೀಲ್ಸ್ ಮಾಡೋಕೆ ರೆಡಿ ಆಗೋಳೆ. ರೀಲ್ಸ್ ರಾಣಿ. ತಿಂಡಿ ತಿಂದು ನಾನು ಮತ್ತು ವೀಣಾ ಇಬ್ಬರೂ ಆಚೆ ಹೋದ್ವಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ತೊಗೊಳ್ಳೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ನೀವು ಇವಾಗ ನೋಡಿದ್ರಲ್ಲ ಅದೇ ಥರ ಅನ್ಕೋತೀನಿ ನಾನು. ವಿಡಿಯೋ ಬ್ಲರ್ ಬರೋದು. ಇದು ಹೊಸ ಕ್ಯಾಮ್ರಾ ಫೋನ್ ಆಗಿರೋದ್ರಿಂದ ಕ್ಯಾಮ್ರಾ ಹಾಗೆ ಸ್ವಲ್ಪ ದೂರದ್ದು ಬ್ಲರ್ ಮಾಡುತ್ತೆ. ಅದನ್ನು ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೋಬೇಕು. ನಾನಿವತ್ತು ದಾಳಿಂಬೆ ಮತ್ತು ಹಾಗೆ ಒಂದು 3-4 ಆ್ಯಪಲ್ ತೊಗೊಂಡೆ. ಎಲ್ಲದನ್ನು ಸ್ವಲ್ಪ ತೊಗೊಂಡೆ, ಒಬ್ಬಳೇ ಇರ್ತೀನಲ್ಲ ಅಂತ. ಒಂದು ಕರ್ಬೂಜ ತೊಗೊಂಡೆ. 32 ರೂಪೀಸ್ ಏನೋ ಇತ್ತು. ಮನೆ ಹತ್ರನೂ ಬರ್ತಾರೆ, ಬಟ್ ಬಂದಾಗ ತೊಗೊಳ್ಳಿಕ್ಕೆ ಒಬ್ಬೊಬ್ರ ಹತ್ರ ಫೋನ್ಪೇ ಇರುತ್ತೆ, ಒಬ್ಬೊಬ್ರ ಹತ್ರ ಇರಲ್ಲ. ಸೊ ತೊಗೊಳ್ಬೇಕು ಅನ್ಕೋತೀನಿ, ತೊಗೊಳಕ್ಕಾಗಲ್ಲ. ಹಾಗಾಗಿ ರಿಲಯನ್ಸಿಗೆ ಬಂದಿದ್ನಲ್ಲ, ಇಲ್ಲೇ ತೊಗೊಬಿಡೋಣ ಅಂತ ತೊಗೋತಾ ಇದ್ದೀನಿ. ತರಕಾರಿ ಎಲ್ಲ ಶಿವರು ಹೋಗೋದು ಇನ್ನೊಂದು 2 ದಿನ ಇದೆ. ನನಗೆ ಎಲ್ಲದನ್ನು ತಂದು ಕೊಟ್ಟಿದ್ರು. ಅದೇ ಇನ್ನೂ ಒಂದು 15 ಡೇಸ್ ಆದ್ರೂ ಆಗುತ್ತೆ ನನಗೆ. ಯಾಕಂದರೆ ಅವರಿದ್ದಾಗ ಮಾತ್ರ ಚಪಾತಿ ಎಲ್ಲ ಮಾಡ್ತಿರ್ತೀನಲ್ಲ, ಬೇರೆ ಥರದ ಪಲ್ಯ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಒಬ್ಬಳೇ ಇರ್ತೀನಿ. ಒಂದೊಂದು ದಿನ ಅನ್ನ ಸಾಂಬಾರು ತಿನ್ಕೊಬಿಡ್ತೀನಿ. ಒಂದು ಸಲ ಪಲ್ಯ ಮಾಡಿದ್ರೆ 2 ಟೈಮ್ಗೆ ಅದೇ ಆಗಿಬಿಡುತ್ತೆ ನನಗೆ. ಸೊ ಹಾಗಾಗಿ ತರಕಾರಿ ನನಗೆ ತುಂಬ ದಿನ ಬರುತ್ತೆ. ಎಲ್ಲ ತೊಗೊಂಡು ಇವಾಗ ಬಿಲ್ ಕೂಡ ಮಾಡಿಸಿದ್ದಾಯಿತು. ಫಸ್ಟು ಇಲ್ಲಿ ನಾವೇನಾದರೂ ಫ್ರೂಟ್ಸ್ ಏನಾದರೂ ತೊಗೊಂಡ್ರೆ ಇಲ್ಲಿ ಸ್ಟಿಕ್ಕರ್ ಹಾಕ್ಸ್ಕೋಬೇಕಾಗುತ್ತೆ. ಸ್ಟಿಕ್ಕರ್ ಹಾಕ್ಸ್ಕೊಂಡು ಹಾಗೆ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ನನಗೆ ಒಂದು ಪಾಟ್ ಬೇಕಿತ್ತು, ತೊಗೊಳ್ಳೋಣ ಅಂತ ಬಂದ್ವಿ. ಇದೆಲ್ಲ ಬರೀ 65 ರೂಪೀಸ್ ಅಂತ ಹೇಳಿದ್ರು. ಒಂದು ಸಲ ಯಾಕೆ ನೋಡಬಾರ್ದು ಅಂತ ಎಲ್ಲ ನೋಡ್ತಾಯಿದ್ದೆ. ಇವಾಗ ಹೊಸ್ದಾಗ ಹಾಕಿದ್ರು. ನಂಗೆ ಈ ಥರದ್ರಲ್ಲೇ ಪುಟಾಣಿದು ಬರುತ್ತಲ್ಲ ಆ ಥರದ್ದು ಬೇಕು. ಬರೀ ಎಲ್ಲ 65 ಅಂತೆ. ಚೆನ್ನಾಗವಲ್ವಾ? ಅಂದರೆ ಇಡೀ ಇರಬೇಕಲ್ವ.
ಹಿಡಿಯೋದು ಇರುತ್ತೆ ನೋಡಿ, ಆ ಕಡೆ ಐತೆ ನೋಡಲ್ಲಿ. ಇದು ಬೇರೆ, ಇಲ್ಲೈತೆ ನೋಡು. ಇದೂ 65 ಹಂಗಾರೆ. ಈ ಥರ ಹಿಡಿಯ. ಹಾಂ ಶಾಂತ್ಯ ಬೇಡ, ಅದು ಅದೇ ನಾವೆಲ್ಲಿ ತಗೊಂಬಂದಿವಲ್ಲ ಆ ಥರ ಚೆನ್ನಾಗಿ. ಏನಕ್ಕೆ ನೋಡಿ ಇಲ್ಲಿ ರಾಯರ್ ಫೋಟೋ. ಇದು ಒಂದು ಪೀಸ್ 65 ಇರಬೇಕಲ್ಲ, ಅಥವಾ ಫುಲ್ ಸೆಟ್ಟಾ? ಒಂದು ಪೀಸ್. ಅದರಲ್ಲಿ ಪ್ಲಾಸ್ಟಿಕ್ನೋ ಬರುತ್ತೆ ನೋಡು ಅದು. ಅಣ್ಣ ಇದು ಬಾಕ್ಸ್ ಸೆಟ್ಟಾ ಅಥವಾ ಒಂದಕ್ಕೆ 65? ಶರ್ಟ್ ಕೊಟ್ಬಿಡ್ತಾರ ಬಟ್ 65 ಓಕೆ ಅಲ್ವಾ? ನಂಗೆ ನಂಬಕ್ಕೆ ಆಯ್ತಲ್ಲ. ಗೋಲ್ ಕಾಣ್ತಿದ್ದಲ್ಲ ನೋಡಿಲ್ಲ, ಎಲ್ಲ 65. ಚೆನ್ನಾಗಿ. ಒಂದೇ ಒಂದು ಪಾಟ್ ತೊಗೊಂಡು ಬಂದೆ ನಾನು. ಒಂದು ಗಿಡ ಹಾಕ್ಲಿಕ್ಕೆ ಬೇಕಿತ್ತು. ಇದು ಚೆನ್ನಾಗಿತ್ತು ಪಾಟು. ವಾಟರೆಲ್ಲ ಒಳಗಡೆನೇ ನಿಲ್ಲಲ್ಲ, ಡೈರೆಕ್ಟ್ ಆಚೆ ಬರುತ್ತೆ. ಸೊ ಸೈಡಲ್ಲೆಲ್ಲ ಎಡ್ಜ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ 4 ಹತ್ರ ಎಲ್ಲ ತೂತ ಮಾಡ್ಕೊಂಡಿದ್ದೀನಿ ನೀರು ಹೋಗ್ಲಿಕ್ಕೆ ಅಂತ. ಶುವರ್ ಇದ್ದಾಗಲೇ ನಾನು ಮಣ್ಣು ತೊಗೊಂಡಿದ್ದೆ, ಒಂದು 100 ರುಪೀಸ್ದು. ಸೊ ಇದನ್ನು ಹೊಸ ಮಣ್ಣಲ್ಲೇ ಹಾಕ್ಬಿಡೋಣ ಅಂದ್ಬಿಟ್ಟು ಮಣ್ಣೆಲ್ಲ ಫಸ್ಟು ಹಳೆ ಮಣ್ಣು ಒಂದು ಸ್ವಲ್ಪ ಇತ್ತು, ಅದನ್ನು ಕೆಳಗಡೆ ಹಾಕಿ ಹೊಸ ಮಣ್ಣನ್ನು ಒಂದು ಸ್ವಲ್ಪ ಮೇಲೆ ಹಾಕ್ಕೋತಾ ಇದ್ದೀನಿ. ಮಣ್ಣು ಮತ್ತು ಕುರಿ ಗೊಬ್ಬರ 2 ಮಿಕ್ಸ್ ಇರೋದು ತೊಗೊಂಡು ಬಂದಿದ್ದೆ. ಮನಿ ಪ್ಲ್ಯಾಂಟು ಮತ್ತು ಇದೊಂದು ಗಿಡ ತೊಗೊಂಡು ಬಂದಿದ್ದೆ, ಅದರ ಹೆಸರು ನನಗೆ ಗೊತ್ತಿಲ್ಲ, ಮರೆತೋಗ್ಬಿಟ್ಟಿದೆ. ಸೊ ಇದು ಸ್ವಲ್ಪ ದೊಡ್ಡದಾಗುತ್ತಂತೆ, ಹಾಗಾಗಿ ಒಂಚೂರು ದೊಡ್ಡ ಪಾಟಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪಾಟಿಗೆ ಹಾಕ್ಕೋತಾ ಇದ್ದೀನಿ. ನೀರು ಹಾಗೆ ನಿಂತ್ಕೊಬಿಡ್ತಿತ್ತು, ಚಿಕ್ಕ ಪಾಟಲ್ಲಿ ಇಟ್ಟಿದ್ದಾಗ ನೀರೇನಾದ್ರೂ ಹಾಕಿದ್ರೆ ಹಾಗೆ ನಿಂತ್ಕೊಂಡ್ಬಿಡ್ತಿತ್ತು. ಹಾಗೆಲ್ಲ ನೀರು ನಿಂತ್ಕೊಂಡ್ರೆ ಗಿಡ ಒಳಗಡೆಯಿಂದನೇ ಬೇರೆಲ್ಲ ಕೊಳಿತಾ ಬರುತ್ತೆ. ಹಾಗಾಗಿ ನಾನು ಈ ಪಾಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ನನಗೆ ಈ ಥರ ಗಿಡಗಳನ್ನೆಲ್ಲ ಚೇಂಜ್ ಮಾಡೋದು, ಬೇರೆ ಬೇರೆ ಪಾಟ್ಗೆ ಹಾಕೋದು, ತುಂಬ ಗಿಡಗಳೆಲ್ಲ ಬೆಳೆಯೋದು ಅಂದರೆ ತುಂಬ ಇಷ್ಟ. ಇದೆಲ್ಲ ನನಗೆ ರಾಜಸ್ಥಾನದಲ್ಲಿದ್ದಾಗ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಮನೇಲಿ ಅಂದರೆ ಕೊಡ್ರಸ್ ಮುಂದೆನೇ ಕರಿಬೇವಿನ ಸೊಪ್ಪಿನ ಗಿಡ ಹಾಕಿದ್ದೆ, ಕೊತ್ತಂಬರಿ ಹಾಕೋತಾ ಇದ್ದೆ, ಮೆಂತ್ಯ ಹಾಕ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆಂಡು ಹೂವಿನ ಗಿಡ ಅಂತೂ ಎಷ್ಟೊಂದು ಹಾಕಿದೆ ಅಂದರೆ ತುಂಬ ಚೆಂಡು ಹೂವಿನ ಗಿಡ ಹಾಕಿದ್ದೆ ನಾನು. ಸೊ ನಂಗೆ ಅಷ್ಟೊಂದು ಇಷ್ಟ ನನಗೆ ಈ ಥರ ಎಲ್ಲ ಗಿಡಗಳು ಬೆಳೆಯೋದು ಅಂತಂದರೆ. ಮನೆ ಹತ್ರ ಇರ್ತೀನಲ್ಲ, ಇದೆಲ್ಲ ಒಂಥರ ಫ್ರೆಶ್ ಮೂಡ್ ಕೊಡುತ್ತೆ ನನಗೆ. ಸೊ ಹಾಗಾಗಿ ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ಮಾಡ್ಕೊತಾನೆ ಇರ್ತೀನಿ. ಬಿಸಿಲು ಹೆಂಗೆ ಸುಡ್ತೈತೆ ಅಂದರೆ ಇದಕ್ಕೂ ಸ್ವಲ್ಪ ಮಣ್ಣು ಹಾಕಿ ತುಳಸಿ ಬೀಜ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಗಳು ಎತ್ಕೋಬೇಕು ಫಸ್ಟು, ಅಷ್ಟು ಬಿಸಿಲು ಬರ್ತಾಯಿದೆ. ಎಲ್ಲ ಗಿಡಗಳನ್ನೂ ನೀಟಾಗಿ ಜೋಡಿಸ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಕುರಿ ಗೊಬ್ಬರ ಹಾಕಿರೋದ್ರಿಂದ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಅದು ಕುರಿ ಗೊಬ್ಬರ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಅಂದಿದ್ರು. ಹಾಗಾಗಿ ನಾನು ಮಣ್ಣು ಜೊತೆಲೇ ಗೊಬ್ಬರನೂ ಮಿಕ್ಸ್ ಮಾಡಿ ತೊಗೊಂಡು ಬಂದಿದ್ದೆ. ಅದಕ್ಕೆಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ, ಆ ಗೊಬ್ಬರ ಎಲ್ಲ ಕರಗಲಿ ಅಂದ್ಬಿಟ್ಟು. ಇವಾಗ ಇದೊಂದು ಸ್ವಲ್ಪ ತೊಳ್ಕೊಬೇಕು, ಬಾಗಿಲೆಲ್ಲ ಫುಲ್ಲು ಮಣ್ಣು ಹಾಕ್ಬಿಟ್ಟಿತ್ತು. ಇದನ್ನು ಕೂಡ ಮಣ್ಣು ಚೇಂಜ್ ಮಾಡಿದ್ದೀನಿ. ಎಲ್ಲ ಒಂದೊಂದು 3-3 ಇಂಚಷ್ಟು ಹಳೆ ಮಣ್ಣೆಲ್ಲ ತೆಗೆದುಬಿಟ್ಟು ಆಮೇಲೆ ಹೊಸ ಮಣ್ಣು ಹಾಕಿ ಅಂದರು. ಇದೊಂದು ಗಿಡ
ಗಿಡಕ್ಕೆ ಮಾತ್ರ ನಾನು ಹೊಸ ಮಣ್ಣು ಹಾಕಿದ್ದೀನಿ. ಇನ್ನು ಬಾಕಿ ಎಲ್ಲವಕ್ಕೂ ಒಂದೊಂದು 3-4 ಇಂಚಷ್ಟು ಮಣ್ಣು ಹಳೆಯದೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ನಮ್ಮ ಮನೆ ಹತ್ರ ವೀಳ್ಯದೆಲೆ ಗಿಡ ಇದೆಯಲ್ಲ ಅಲ್ಲಿ ಹಾಕ್ಬಿಟ್ಟೆ. ಆಮೇಲೆ ಹೊಸ ಮಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ತುಳಸಿ ಗಿಡಕ್ಕೂ ಕೂಡ ಮಣ್ಣು ಚೇಂಜ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 3-4 ಥರದ್ದು ಗಿಡನೂ ಹಾಕ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.